ಕದನ ಚೌಪಟ ಮಲ್ಲ ಕದನ ಚೌಪಟ ಮಲ್ಲ ಪರಬಲ ಮದನ ಮದಹರ ರುದ್ರನ ಹಿತರ ಸದೆದು ಮದನ ಮದಹರ ರುದ್ರನ ಹಿತರ ಸದೆದು ಮರಳಿಚಿದನು ವಿರಾಟನ ನಿಖಿಲ ಗೋಕುಲವ ಆ ಎಲ್ಲ ಗಮಕ ಬಂಧುಗಳಿಗೆ ನಮಸ್ಕಾರ. ಮಂಗಳ ಪರ್ವ ವಿರಾಟ ಪರ್ವದ 7ನೇ ಸಂಧಿಯ ಸೂಚನಾ ಪದ್ಯದಿಂದ ಪ್ರಾರಂಭವಾಗ್ತಿದೆ. ಕದನ ಚೌಪಟ ಮಲ್ಲ ಅಂತಾರೆ. ಕದನ ಚೌಪಟ ಮಲ್ಲ ಅಂತಂತಂದ್ರೆ ಗ್ರೇಟ್ ವಾರಿಯರ್ ಅಂತ ಅರ್ಥ. ಅರ್ಜುನ ಗ್ರೇಟ್ ವಾರಿಯರ್. ಅರ್ಜುನ ಇಡೀ ಕೌರವ ಸೈನ್ಯವನ್ನ ಬಡ್ದನಂತೆ. ಬಡಿದು ಉತ್ತರ ಗೋಗ್ರಹಣದಲ್ಲಿ ಎಲ್ಲ ಗೋವುಗಳನ್ನು ಬಿಡಿಸ್ಕೊಂಡು ಬಂದ ಅಂತ ಹೇಳಿ ಕುಮಾರವ್ಯಾಸ ಸೂಚನಾ ಪದ್ಯದಿಂದ ಪ್ರಾರಂಭ ಮಾಡ್ತಾ ಇದ್ದಾನೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತೇ ಇದೆ, ಲೋಕೋತ್ತರ ಕುಮಾರ, ಉತ್ತರ ಕುಮಾರ, ಅವನ ಪೌರುಷ ಎಲ್ಲ ವಿಲಾಸಿನಿಯರ ಎದುರಿಗೆ, ಎಲ್ಲ ಅರಮನೆಯ ಯುವತಿಯರಿಗೆ ಕೊಚ್ಚಿಕೊಂಡು ವಿನೋದದ ಮಹಾಸಮುದ್ರದಲ್ಲಿ ನೀವೆಲ್ಲ ತೇಲಾಡಿದ್ದೀರಾ ಅಂತ ಭಾವಿಸ್ತಾ, ಮೃತ್ಯು ತೀವ್ರವಾಗಿ ಬಂದಾಗ ಸತ್ಯ ದರ್ಶನವಾಗುತ್ತಂತೆ. ಆ ರೀತಿ ಉತ್ತರ ಕುಮಾರ ಕೌರವ ಸೈನ್ಯವನ್ನು ನೋಡಿದ್ದಾನೆ. ಅವನಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟ ಹಾಗೆ ಆಗಿದೆ, ದಿಗ್ಭ್ರಾಂತನಾಗಿದ್ದಾನೆ. ಆದರೂ ಬೃಹನ್ನಡೆಯೇ ಅರ್ಜುನ ಅಂತ ತಿಳಿದ ಮೇಲೆ ಒಂದು ಮಟ್ಟದ ವಿಶ್ವಾಸ ಅವನಿಗೆ ಬಂದಿದೆ. ಆ ದಿನ ದಶಮಿ ಸ್ನೇಹಿತರೆ, ಆ ದಿನ ದಶಮಿ ಆಗಿದೆ. ಆ ದಶಮಿಯಂದು ಚತುರಂಗ, ಇಡೀ ಚತುರಂಗ ಸೇನೆಯನ್ನ ಮುಕ್ಕಣ್ಣ ಹೇಗೆ ಮನ್ಮಥನ ಮದವನ್ನ ಇಳಿಸಿದ್ನೋ ಅದೇ ರೀತಿಯಲ್ಲಿ ಅರ್ಜುನ ಇಡೀ ಚತುರಂಗ ಸೈನ್ಯವನ್ನ ಮಲ್ಲ ಅರ್ಜುನ ಹೇಗೆ ಸೋಲಿಸಿ ಮರಳಿಸಿದನು ವಿರಾಟನ ನಿಖಿಳ ಗೋಕುಲವ ಎಂದು ಸಾರಾಂಶ. ಮುಂದಿನ ಪದ್ಯದಲ್ಲಿ ಆ ಇಡೀ ಸೈನ್ಯ, ಅಲ್ಲಿ ನಿಂತಿರತಕ್ಕಂಥ ಮಹಾರಥರು, ಅತಿರಥ ಮಹಾರಥರು, ಮುಖ್ಯವಾಗಿ ದ್ರೋಣರು ಅರ್ಜುನನೇ ಅಂತ ಕಂಡು ಭೀಷ್ಮರಿಗೆ ಹೋಗಿ ಅವರಿಗೆ ಅನಿಸಿದಂಥ ಅನುಭವನ ಹೇಳ್ತಾರೆ, ಅಬ್ಸರ್ವೇಷನ್ಸ್ನ ಹೇಳ್ತಿದ್ದಾರೆ, ಕೇಳಿ. ಭಯವು ಭಾರವಿಸಿತ್ತು ಜನಮೇ ಜಯ ಮಹೀಪತಿ ಕೇಳು, ಕುರುಸೇನೆಗಲಿ ಭೀಷ್ಮ ದ್ರೋಣರರಿದರು, ಪಾರ್ಥನೆಂಬುದನು ಜಯವು ಜೋಡಿಸಲರಿಯದು, ಇದು ಸಂಶಯವೇ ಸುಳಿವು ತುತ್ಪಾತ ಶತವು, ಇದು ಲಯದ ಬೀಜವು ಭೀಷ್ಮ ಚಿತ್ತವಿಸು, ಭೀಷ್ಮ ಚಿತ್ತವಿಸು ಎಂದನ ದ್ರೋಣ. ಬಂಧುಗಳೇ, ನಾನು ಕಳೆದ ಪದ್ಯದಲ್ಲಿ ಹೇಳಿದೆ ದಶಮಿ ದಿನ ಅಂದು ಅಂತಂತ. ಆ ದಶಮಿಯ ವಿಜಯೋತ್ಸವವನ್ನ ಶತಮಾನಗಳು ಕಳೆದರೂ ಕೂಡ, ಅನೇಕ ವರ್ಷಗಳು ಕಳೆದರೂ ಕೂಡ ನಾವು ವಿಜೃಂಭಣೆಯಿಂದ ಅರ್ಜುನನ ವಿಜಯೋತ್ಸವವನ್ನು ವಿಜಯದಶಮಿ ಅಂತ ಆಚರಿಸ್ತಾ ಇದ್ದೇವೆ. ಕನ್ನಡ ನಾಡಿನಲ್ಲಿ, ನಮ್ಮ ಮೈಸೂರಿನಲ್ಲಿ ಆ ಅಂಬಾರಿ ಮೇಲೆ ಚಾಮುಂಡೇಶ್ವರಿಯ ಆ ಮೆರವಣಿಗೆ, ಆ ವೈಭವ ಹೇಳಕ್ಕೆ ಸಾಧ್ಯವಾಗುತ್ತಾ? ಕನ್ನಡ ನಾಡಷ್ಟೇ ಅಲ್ಲ, ಭಾರತದಾದ್ಯಂತ ವಿಜಯದಶಮಿಯನ್ನು ಬಹಳ ಅದ್ಧೂರಿಯಾಗಿ ಸೆಲಿಬ್ರೇಟ್ ಮಾಡೋದು ನಿಮಗೆ ಗೊತ್ತೇ ಇದೆ. ಹೀಗೆ ಬಂದಾಗ ದ್ರೋಣರು ರಣರಂಗದಲ್ಲಿ ಅರ್ಜುನನೇ ಅಂತ ತಿಳಿದಿದೆ, ಅವರಿಗೆ ಯಾವುದೋ ರೀತಿಯ ಒಂದು ಶಕುನಗಳಾಗುತ್ತೆ. ಓಹೋ, ಇಲ್ಲಿ ನಾವು ಗೆಲ್ಲೋದು ಸಾಧ್ಯವೇ ಇಲ್ಲ,
ಅನ್ನೋ ಒಂದು ಸಂಶಯ ಅವರಿಗೆ ಮೂಡುತ್ತಂತೆ. ಅನೇಕ ರೀತಿಯ ಶಕುನಗಳು ಕಾಣುತ್ತೆ. ಇದು ನಮ್ಮ ಸೋಲಷ್ಟೇ ಅಲ್ಲ, ಭೀಷ್ಮರಿಗೆ ಹೇಳ್ತಿದ್ದಾನೆ ದ್ರೋಣ, ಲಯದ ಬೀಜವು ಭೀಷ್ಮ ಅಂತ ಹೇಳ್ತಿದ್ದಾರೆ. ನಮ್ಮ ವಿನಾಶಕ್ಕೆ ಕಾರಣವಾಗುತ್ತಪ್ಪ, ಇದು ಖಂಡಿತ ಗೆಲ್ಲದಿರಲಿ, ನಮ್ಮ ನಾಶವಾಗಿ ಹೋಗುತ್ತೆ ಅಂತ ಹೇಳಿ ನನಗೆ ಆ ರೀತಿ ಶಕುನಗಳು ಮೂಡ್ತಿವೆ ಅಂತ ಹೇಳ್ತಾರೆ. ಏನಿದು ಶಕುನ ಅಂತಂತಂದರೆ, ಮುಂದಿನ ಪದ್ಯದಲ್ಲಿ ಯಾವ್ಯಾವ ರೀತಿಯ ಶಕುನಗಳು ಒಳಗೆ ಬರುತ್ತೆ ನೋಡೋಣ. ಸೋರಿಸುತ್ತಿವೆ ಕಂಬನಿಗಳನ್ನು ಗಜ ತುರಗ ಚಯವೋ, ಒರೆಯುಗಿದಡಾಯುಧ ಮುರಿದು ಬಿದ್ದುದು, ಬೀಸುತ್ತಿದೆ ಬಿರುಗಾಳಿ ಬಲ ಬೆದರೆ, ಹರಿವುತ್ತಿದೆ ತಾರಕಿಗಳು ಅಭ್ರದುಳು, ಅರುಣಮಯ ಜಲಧಾರೆ ಇದೆ, ತರತರದಲಿದೆ ಪಡಿ ಸೂರ್ಯ ಮಂಡಲವೋ, ಎಂದನ ದ್ರೋಣ. ದ್ರೋಣರು ಹೇಳ್ತಿದ್ದಾರೆ, ನಮ್ಮ ಸೇನೆಯ ಆನೆ ಕುದುರೆಗಳು ಕಣ್ಣೀರು ಸುರಿಸ್ತಿವೆ ನೋಡಿ ಭೀಷ್ಮರೇ ನೋಡಿ, ಇಲ್ಲಿ ಯಾವತ್ತಾರೂ ಈ ರೀತಿ ಆಗಿತ್ತಾ? ಅಷ್ಟೇ ಅಲ್ಲ, ನಮ್ಮ ಆಯುಧಗಳನ್ನು ತೆಗೆದುಕೊಳ್ಳುವಾಗ ಮುರಿದು ಬೀಳ್ತಿವೆ. ಏನೋ ಒಂದು ಭಯದ ವಾತಾವರಣ, ಬಿರುಗಾಳಿ ಬೀಸ್ತಿದೆ ಸೇನೆಯಲ್ಲಿ. ಇಟ್ಸ್ ನಾಟ್ ಎ ಗುಡ್ ಫೀಲ್. ಸೇನೆಯಲ್ಲಿ ಯಾವುದೋ ಒಂದು ತಲ್ಲಣಗೊಂಡಿದ್ದಾರೆ, ಭಯದ ವಾತಾವರಣ ಇದೆ. ಇಡೀ ಆಕಾಶದಲ್ಲಿ ರಕ್ತವರ್ಣದ ಜಲಧಾರೆಯೇ ಆಗ್ತಿದೆ ಅಂತ ಹೇಳಿ ಇನ್ನೂ ಅನೇಕ ರೀತಿಯ ಶಕುನಗಳು ನನಗೆ ಕಂಡು ಬರ್ತಿವೆ ಅಂತ ಹೇಳಿ ದ್ರೋಣರು ತುಂಬ ಕಳವಳಗೊಂಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ಶಕುನ ಅಂತಂತಂದರೆ ಇದನ್ನು ನಾನೊಬ್ಬ ಸೈನ್ಸ್ ಸ್ಟೂಡೆಂಟ್ ಆಗಿ ಹೇಳಬೇಕು ಅಂತಂತಂದರೆ, ಖಂಡಿತವಾಗಿ ವೈಜ್ಞಾನಿಕವಾಗಿ ಇದಕ್ಕೆ ಯಾವುದೇ ರೀತಿಯ ಆಧಾರಗಳಿಲ್ಲ. ಆದರೂ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಸಂಪೂರ್ಣವಾಗಿ ನಂಬಿಕೆ, ಸಾಂಸ್ಕೃತಿಕ ಆಚರಣೆಗಳಿಂದ ಅನೇಕ ಶತಮಾನಗಳಿಂದ ಶಕುನಶಾಸ್ತ್ರ ಇದ್ದೇ ಇದೆ. ಜ್ಯೋತಿಷ್ಯದ ಒಂದು ಭಾಗವೂ ಕೂಡ ಹೌದು. ಪ್ರಕೃತಿಯಲ್ಲಿ ನಡೆಯತಕ್ಕಂಥ ಘಟನೆಗಳನ್ನು, ಅದು ಮುಖ್ಯವಾಗಿ ಪ್ರಾಣಿ ಪಕ್ಷಿ ಅದರ ಚಲನವಲನಗಳು, ನಮ್ಮ ದೇಹದಲ್ಲಿ ಲಕ್ಷಣಗಳನ್ನು ಆಧರಿಸಿ ಹೇಳುವಂಥದ್ದು, ಭವಿಷ್ಯದ ಬಗ್ಗೆ ಅಶುಭವನ್ನು ಹೇಳುವಂಥದ್ದಂತ ನಾವು ಹೇಳ್ಬೋದು. ಈಗ ಉದಾಹರಣೆ, ಮನೆಯಲ್ಲಿ ಒಂದು ಹಕ್ಕಿ ಗೂಡು ಕಟ್ಟುವಂಥದ್ದು, ಹೋಗುವಾಗ ನಾವು ಗೋವು ಕರುವನ್ನು ನೋಡುವಂಥದ್ದು, ಎಲ್ಲಿಗ ಹೊರಡುವಾಗ, ಇವು ನೇರವಾಗಿ ಶುಭ ಶಕುನ ಅಂತ ಹೇಳ್ಬೋದು. ಯು ವಿಲ್ ಹ್ಯಾವ್ ಎ ಗುಡ್ ಸೈನ್ ಅಂತ ಹೇಳ್ಬೋದು. ಇನ್ನು ಬೆಕ್ಕು ಎಡಗಡೆಯಿಂದ ಬಲಗಡೆ ಹೋಗುತ್ತೆ ಅಂತಂದರೆ, ನಾವು ಈ ಗಾಡೀಲಿ ಹೋಗ್ತಿತ್ತು ಅಂದರೆ 2 ನಿಮಿಷ ನಿಂತು ಹೋಗ್ತೀವಿ ಸಾಮಾನ್ಯವಾಗಿ. ಮುಖ್ಯವಾಗಿ ಹಲ್ಲಿ ಬಿದ್ರಂತೂ, ಹಲ್ಲಿ ಶಾಸ್ತ್ರ ಅಂತಲೇ ಇದೆ. ಯಾವ ಜಾಗದಲ್ಲಿ ದೇಹದ ಮೇಲೆ ಬಿದ್ದರೆ, ಕೈ ಮೇಲೆ ಬಿದ್ದರೆ ಏನು, ಎಂಥ ಶುಭ, ಕಾಲ ಮೇಲೆ ಬಿದ್ದರೆ ಎಂಥ ಶುಭ, ಈ ರೀತಿ ಅನೇಕ ಇದಿದೆ. ಬಟ್ ಅದರ ವೈಜ್ಞಾನಿಕ ದಾಖಲೆಗಳು ಇದಕ್ಕೆ ಇಲ್ಲ. ಆದರೂ ನಂಬಿಕೆಯಿಂದ ಇದು ತುಂಬ ಸ್ಟ್ರಾಂಗ್ ಆಗಿ ನಡೆದೇ ಬರ್ತಾ ಇದೆ. ಇದನ್ನು ಶಕುನಶಾಸ್ತ್ರ ಅಂತ ಹೇಳ್ತಾರೆ. ಅದೇ ರೀತಿ ಭೀಷ್ಮರಿಗೆ ದ್ರೋಣರು ಹೇಳ್ತಿದ್ದಾರೆ ಅವರಿಗಾದಂಥ ಶಕುನ ಅಂತ. ಇಲ್ಲಿ ಒಂದು ಮುಖ್ಯವಾಗಿ ನಿಮಗೆ ಹೇಳಲೇಬೇಕಾದ್ದು ಅನ್ನೋದು, ಒಂದು ಇಂಗ್ಲೀಷ್ ಸಿನಿಮಾ ಇದೆ, ಮೆಲ್ ಗಿಬ್ಸನ್ ಅಂತ ಡೈರೆಕ್ಟ್ ತೆಗೆದಿರೋದು, ಅಪೋಕ್ಯಾಲಿಪ್ಟೋ. ದಯವಿಟ್ಟು ಸಿನಿಮಾನ ನೋಡಿ. ಆಗಿನ ಕಾಲದಲ್ಲಿ ಈ ಸ್ಕೆಡ್ಯೂಲ್ಡ್ ಟ್ರೈಬ್ಸ್ ಅಂತಾರಲ್ಲ, ಆಫ್ರಿಕಾ ಜನಾಂಗದಲ್ಲಿ ಎಷ್ಟೊಂದು ನಮಗೆ ಅವರಿಗೆ ತಾಳೆ ಆಗುತ್ತೆ ಅಂತ ಖಂಡಿತವಾಗಿ ನಾವು ಹೇಳ್ಬೋದು. ಶಕುನಗಳನ್ನು ಹೇಗೆ ನಂಬುತ್ತಿದ್ರು ಅಂತ, ಒಂದು ಸರಿ ಸೂರ್ಯಗ್ರಹಣ ಆಗುವ ಸಮಯದಲ್ಲಿ ನರಬಲಿಯನ್ನು ಕೊಡ್ತಿದ್ರಂತೆ. ಆಗ ಒಬ್ಬ ಅವನ ವಂಶದ ಕುಡಿಯನ್ನು ಉಳಿಸ್ಕೋಬೇಕು ಅಂತ ಹೇಳಿ ಏನೆಲ್ಲ ಸಾಹಸ ಮಾಡ್ತಾನೆ ಅನ್ನೋದನ್ನು ತುಂಬ ಸ್ವಾಭಾವಿಕವಾಗಿ ತೆಗೆದಿದ್ದಾರೆ. ಅಪೋಕ್ಯಾಲಿಪ್ಟೋ ಅಂತ ಮೆಲ್ ಗಿಬ್ಸನ್ದು ಒನ್ ಆಫ್ ದಿ ಫೈನೆಸ್ಟ್ ಮೂವಿ. ಶಕುನಗಳ ಬಗ್ಗೆ ಅನೇಕ ಅದರಲ್ಲಿ ಅಂಶಗಳನ್ನು ತುಂಬ ಚೆನ್ನಾಗಿ ನಿರ್ದೇಶಕರು ತೆರೆದಿಟ್ಟಿದ್ದಾರೆ. ಹೀಗೆ ಇನ್ನು ವಿಷಯಕ್ಕೆ ಬಂತು ಅಂತಂದರೆ, ನಮ್ಮ ದ್ರೋಣರು ಭೀಷ್ಮರಿಗೆ ಯಾವ್ಯಾವ ರೀತಿ ಇನ್ನೂ ಅವ್ರಿಗೆ ಆದ ಶಕುನಗಳು ಆಗುತ್ತವೆ ಅಂತ ಹೇಳಿ ಮುಂದುವರಿಸ್ತಾರೆ ನೋಡಿ.